ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ ಭೀಮೆಸ್ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಭೂ ಸ್ವಾಧೀನ ಸ್ಥಳಾಂತರ ಮತ್ತು ಪುನರ್ವಸತಿಯಲ್ಲಿ ಪಾರದರ್ಶಕ ಹಾಗೂ ನ್ಯಾಯಯುತ ಪರಿಹಾರದ ಹಕ್ಕು ಅಧಿನಿಯಮ 2013 ರ ಅಧ್ಯಾಯ 12ರಲ್ಲಿ ಅಪರಾಧ ಮತ್ತು ದಂಡನೆಗಳ ಕುರಿತು ಹೇಳ್ತದೆ. ಈ ಅಧಿನಿಯಮದ 84ರಿಂದ 87ನೇ ಪ್ರಕರಣದವರೆಗೆ ಅಪರಾಧ ಮತ್ತು ದಂಡಗಳ ಕುರಿತು ವಿವರಿಸುತ್ತದೆ ಹಾಗೂ 88ರಿಂದ 90ರವರೆಗೆ ಈ ಕಾಯ್ದೆಯಡಿ ಮಾಡಲಾದ ಅಪರಾಧಗಳನ್ನು ಸಂಜ್ಞತೆಗೆ ತೆಗೆದುಕೊಳ್ಳುವುದರ ಕುರಿತು ವಿವರಿಸುತ್ತದೆ. ಕಲಂ 84ರಲ್ಲಿ ಸುಳ್ಳು ಮಾಹಿತಿ, ದುರುದ್ದೇಶಪೂರಿತ ಕ್ರಮ ಮುಂತಾದವುಗಳ ಬಗ್ಗೆ ಶಿಕ್ಷೆ ಹೇಳಿದರೆ, ಕಲಂ 85ರಲ್ಲಿ ಈ ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆಗೆ ದಂಡ ಕುರಿತು ಹೇಳ್ತದೆ. ಅದೇ ರೀತಿ ಕಲಂ 86ರಲ್ಲಿ ಕಂಪನಿಗಳಿಂದಾದ ಅಪರಾಧಗಳ ಬಗ್ಗೆ ಹೇಳ್ತದೆ. ಕಲಂ 87 ಸರ್ಕಾರಿ ಇಲಾಖೆಗಳಿಂದಾದ ಅಪರಾಧಗಳ ಕುರಿತು ವಿವರಿಸ್ತದೆ. ಕಲಂ 88ರಲ್ಲಿ ನ್ಯಾಯಾಲಯವು ಅಪರಾಧಗಳನ್ನು ಸಂಜ್ಞತೆಗೆ ತೆಗೆದುಕೊಳ್ಳೋದ್ರ ಕುರಿತು ಹೇಳಿದ್ರೆ, ಕಲಂ 89ರಲ್ಲಿ ಅಪರಾಧಗಳು ಅಸಂಜ್ಞೆಯಾಗಿರತಕ್ಕದ್ದು ಅಂತ ಹೇಳ್ತದೆ. ಕಲಂ 90ರಲ್ಲಿ ಕೆಲವೊಂದು ವ್ಯಕ್ತಿಗಳು ಸಲ್ಲಿಸಿದ ದೂರಿನ ಮೇರೆಗೆ ಮಾತ್ರವೇ ಅಪರಾಧಗಳು ಸಂಜ್ಞೇಯವಾಗಿರತಕ್ಕದ್ದು ಅಂತ ಹೇಳ್ತದೆ. ಕಲಂ 84ರಲ್ಲಿ ಸುಳ್ಳು ಮಾಹಿತಿ, ದುರುದ್ದೇಶಪೂರಿತ ಕ್ರಮಗಳ ಮುಂತಾದವುಗಳ ಬಗ್ಗೆ ಶಿಕ್ಷೆ ಕುರಿತು ಹೇಳ್ತದೆ. ಇದರಲ್ಲಿ 3 ಉಪಕಲಂಗಳಿವೆ. ಅದರಲ್ಲಿ ಮೊದಲನೇ ಉಪಕಲಮು ಏನು ಹೇಳ್ತದೆ ನೋಡೋಣ. ಕಲಂ 84ರ ಉಪಕಲಂ 1ರಲ್ಲಿ ಒಬ್ಬ ವ್ಯಕ್ತಿಯು ಈ ಅಧಿನಿಯಮದ ಅಡಿಯಲ್ಲಿನ ಒಂದು ಅಗತ್ಯತೆ ಅಥವಾ ನಿರ್ದೇಶನದ ಸಂಬಂಧದಲ್ಲಿ ಯಾವುದೇ ಸುಳ್ಳಾದ ಅಥವಾ ದಾರಿ ತಪ್ಪಿಸುವ ಮಾಹಿತಿಯನ್ನು ನೀಡಿದರೆ ಅಥವಾ ಯಾವುದೇ ಸುಳ್ಳು ದಾಖಲೆಯನ್ನು ಹಾಜರುಪಡಿಸಿದರೆ ಅಂಥ ವ್ಯಕ್ತಿಗೆ 6 ತಿಂಗಳವರೆಗೆ ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸದಿಂದ ಅಥವಾ 1 ಲಕ್ಷ ರೂಪಾಯಿವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ದಂಡನೆಗೆ ಗುರಿಯಾಗತಕ್ಕದ್ದು ಅಂತ ಉಪಕಲಂ 1ರಲ್ಲಿ ಹೇಳ್ತದೆ. ಕಲಂ 84ರ ಉಪಕಲಂ 2 ಪ್ರಕಾರ ಸುಳ್ಳು ಕ್ಲೈಮು ಅಥವಾ ಮೋಸದ ವಿಧಾನದಿಂದ ಪಡೆದುಕೊಂಡ ಯಾವುದೇ ಮರುವಸತಿ ಮತ್ತು ಪುನರ್ವ್ಯವಸ್ಥೆ ಪ್ರಯೋಜನಗಳನ್ನು ಸಮುಚಿತ ಸರ್ಕಾರವು ನೇಮಿಸಲಾದ ರೀತಿಯಲ್ಲಿ ವಸೂಲು ಮಾಡತಕ್ಕದ್ದು ಅಂತ ಹೇಳ್ತದೆ. ಕಲಂ 84ರ ಉಪಕಲಂ 3 ಪ್ರಕಾರ ಸರ್ಕಾರಿ ನೌಕರರ ವಿರುದ್ಧವೂ ಕೂಡ ಶಿಸ್ತು ಪ್ರಾಧಿಕಾರವು ಶಿಸ್ತು ವ್ಯವಹಾರಗಳನ್ನು ಪ್ರಾರಂಭಿಸಬಹುದಾಗಿದೆ ಅಂತ ಹೇಳ್ತದೆ. ಹಾಗೂ ಸದರಿ ಸರ್ಕಾರಿ ನೌಕರರು ಈ ಅಧಿನಿಯಮದ ಉಪಬಂಧಗಳ ಸಂಬಂಧದಲ್ಲಿ ದುರುದ್ದೇಶಪೂರಿತ ಕ್ರಮದ ಅಪರಾಧ ಎಸಗಿದ್ದಾನೆ ಎಂದು ರುಜುವಾತಾದರೆ ಅಂಥ ನೌಕರನು ಜುಲ್ಮಾನೆಯು ಸೇರಿದಂತೆ ಶಿಸ್ತು ಪ್ರಾಧಿಕಾರವು ನಿರ್ದೇಶಿಸಬಹುದಾದಂಥ ಶಿಕ್ಷೆಗೆ ಗುರಿಯಾಗತಕ್ಕದ್ದು ಅಂತ ಉಪಕಲಂ 3ರಲ್ಲಿ ಸ್ಪಷ್ಟಪಡಿಸ್ತದೆ. ಅಂದರೆ ಕಲಂ 84 ಪ್ರಕಾರ ಉಪಕಲಂ 1 ಪ್ರಕಾರ ಸುಳ್ಳಾದ ಅಥವಾ ದಾರಿ ತಪ್ಪಿಸುವ ಮಾಹಿತಿ ಅಥವಾ ಸುಳ್ಳು ದಾಖಲೆ ನೀಡಿದರೆ 6 ತಿಂಗಳವರೆಗೆ ಅಥವಾ 1 ಲಕ್ಷ ರೂಪಾಯಿವರೆಗೆ ದಂಡನೆಗೆ ಗುರಿಯಾಗುವುದರ ಕುರಿತು ಹೇಳ್ತದೆ. ಉಪಕಲಂ 2ರಲ್ಲಿ ಸುಳ್ಳು ಕ್ಲೈಮು ಅಥವಾ ಮೋಸದಿಂದ ಪಡೆದುಕೊಂಡಂಥ ಪ್ರಯೋಜನಗಳನ್ನು ಸಮುಚಿತ ಸರ್ಕಾರ ವಸೂಲು ಮಾಡುವುದರ ಕುರಿತು ಹೇಳ್ತದೆ. ಉಪಕಲಂ 3ರಲ್ಲಿ ಸರ್ಕಾರಿ ನೌಕರನ ದುರುದ್ದೇಶಪೂರಿತ ಅಪರಾಧ ರುಜುವಾತಾದರೆ ಶಿಕ್ಷೆಗೆ ಸಂಬಂಧಿಸಿದಂತೆ ಹೇಳ್ತದೆ. ಕಲಂ 85 ಈ ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆಗೆ ದಂಡ ಕುರಿತು ಹೇಳ್ತದೆ. ಈ ಅಧಿನಿಯಮದಡಿ ಯಾರೇ ವ್ಯಕ್ತಿಯು ಪರಿಹಾರ ಧನದ ಸಂದಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಉಪಬಂಧಗಳನ್ನು ಉಲ್ಲಂಘಿಸಿದಲ್ಲಿ ಅಂಥ ಪ್ರತಿಯೊಬ್ಬ ವ್ಯಕ್ತಿಗೂ 3 ವರ್ಷಗಳವರೆಗೆ ವಿಸ್ತರಿಸಬಹುದಾದ 6 ತಿಂಗಳವರೆಗೆ ಶಿಕ್ಷೆಗೆ ಅಥವಾ ಜುಲ್ಮಾನೆ ಸಂದಾಯಕ್ಕೆ ಅಥವಾ ಅವೆರಡೂ ಬಗ್ಗೆ ಶಿಕ್ಷೆಗೆ ಗುರಿಯಾಗತಕ್ಕದ್ದು ಅಂತ ಕಲಂ 85ರಲ್ಲಿ ಸ್ಪಷ್ಟಪಡಿಸಿದೆ. ಅಂದರೆ ಈ ಕಾಯ್ದೆಯ ಕಲಂ 85ರ ಉಲ್ಲಂಘನೆಗೆ ಯಾವನೇ ವ್ಯಕ್ತಿಗೆ 3 ವರ್ಷದವರೆಗೆ ವಿಸ್ತರಿಸಬಹುದಾದ 6 ತಿಂಗಳಿಗೆ ಕಡಿಮೆಯಿಲ್ಲದ ಕಾರಾವಾಸ ಅಥವಾ ದಂಡವನ್ನು ಅಥವಾ ಅವೆರಡನ್ನು ವಿಧಿಸಬಹುದಾಗಿದೆ ಅಂತ ಕಲಂ 85 ಹೇಳ್ತದೆ. ಕಲಂ 86 ಕಂಪನಿಗಳಿಂದ ಅಪರಾಧಗಳು. ಉಪಕಲಂ 1 ಈ ಅಧಿನಿಯಮದಡಿಯಲ್ಲಿನ ಒಂದು ಅಪರಾಧವನ್ನು ಒಂದು ಕಂಪನಿ ಮಾಡಿದ್ದರೆ ಅಪರಾಧದ ಕಾಲಕ್ಕೆ ಕಂಪನಿಯ ಪ್ರಭಾರವನ್ನು ಹೊಂದಿದ್ದ ಮತ್ತು ಕಂಪನಿ ವ್ಯವಹಾರಗಳನ್ನು ನಡೆಸಲು ಕಂಪನಿಗೆ ಜವಾಬ್ದಾರನಾಗಿದ್ದ ವ್ಯಕ್ತಿಯನ್ನು ಕಂಪನಿಯು ಮಾಡಿದಂಥ ಅಪರಾಧದ ಬಗ್ಗೆ ತಪ್ಪಿತಸ್ಥನೆಂದು ಪರಿಗಣಿಸತಕ್ಕದ್ದು ಮತ್ತು ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಹಾಗೂ ಅದಕ್ಕನುಗುಣವಾಗಿ ಶಿಕ್ಷೆಗೆ ಗುರಿಯಾಗತಕ್ಕದ್ದು ಅಂತ ಉಪಕಲಂ 1ರಲ್ಲಿ ಹೇಳ್ತದೆ. ಈ ಉಪಕಲಂಗೆ ಒಂದು ಪರಂತು ಇದೆ. ಆ ಪರಂತು ಏನು ಹೇಳುತ್ತೆ ಅಂತ ನೋಡೋಣ. ಕಲಂ 86ರ ಉಪಪ್ರಕರಣ 1ರ ಪರಂತು ಪ್ರಕಾರ ಈ ಪ್ರಕರಣದಲ್ಲಿ ಇರುವುದು ಯಾವುದು, ಯಾವನೇ ಅಂಥ ವ್ಯಕ್ತಿಯು ಆತನು ತನ್ನ ಅಪರಾಧವನ್ನು ಅಂದರೆ ಕಂಪನಿ ಮಾಡಿದ ಅಪರಾಧವನ್ನು ತನ್ನ ಪರಿಜ್ಞಾನಕ್ಕೆ ತರದೆ ನಡೆಸಲಾಯಿತೆಂದು ಮತ್ತು ತಾನು ಅಂಥ ಅಪರಾಧವನ್ನು ತಡೆಗಟ್ಟಲು ಎಲ್ಲ ದಕ್ಷತೆಯನ್ನು ವಹಿಸಿಕೊಂಡಿದ್ದನೆಂದು
ರುಜುವಾತುಪಡಿಸಿದಲ್ಲಿ ಅಂಥ ವ್ಯಕ್ತಿಯನ್ನು ಯಾವುದೇ ದಂಡನೆಗೆ ಗುರಿಪಡಿಸತಕ್ಕದಲ್ಲ ಅಂತ ಪರಂತಿನಲ್ಲಿ ಹೇಳಲಾಗಿದೆ. ಅಂದರೆ ಕಲಂ 86ರ 1ನೇ ಉಪಪ್ರಕರಣದಲ್ಲಿ ಹೇಳುವುದೇನೆಂದರೆ, ಒಂದು ಕಂಪನಿ ಅಪರಾಧ ಮಾಡಿದ್ದಾದರೆ ಕಂಪನಿಯ ಪ್ರಭಾರ ಹೊಂದಿದ್ದ ಅಥವಾ ಕಂಪನಿಗೆ ಜವಾಬ್ದಾರನಾಗಿದ್ದ ವ್ಯಕ್ತಿಯನ್ನು ತಪ್ಪಿತಸ್ಥನೆಂದು ಪರಿಗಣಿಸಲಾಗ್ತದೆ ಅಂತ ಉಪಕಲಂ 1ರಲ್ಲಿ ಹೇಳಿದ್ರೆ, ಅದರ ಪರಂತು ಏನು ಹೇಳ್ತದಪ್ಪ ಅಂದರೆ, ಅಂಥ ವ್ಯಕ್ತಿಯು ತನ್ನ ಪರಿಜ್ಞಾನಕ್ಕೆ ತರದೆ ಕಂಪನಿಯು ಅಪರಾಧವನ್ನು ನಡೆಸಲಾಯಿತೆಂದು ಅಥವಾ ಅಪರಾಧವನ್ನು ತಡೆಗಟ್ಟಲು ತಾನು ಎಲ್ಲ ಕ್ರಮ ವಹಿಸಿದ್ದನೆಂದು ರುಜುವಾತುಪಡಿಸಿದಲ್ಲಿ ಯಾವುದೇ ದಂಡನೆಗೆ ಗುರಿಯಾಗತಕ್ಕದಲ್ಲ ಅಂತ ಪರಂತುನಲ್ಲಿ ಹೇಳ್ತದೆ. ಹಾಗಾದರೆ ಕಲಂ 86ರ 2ನೇ ಉಪಪ್ರಕರಣ ಏನು ಹೇಳುತ್ತೆ ಅಂತ ನೋಡೋಣ. ಕಲಂ 86ರ ಉಪಕಲಂ 2ರಲ್ಲಿ 1ನೇ ಉಪಪ್ರಕರಣದಲ್ಲಿ ಏನೇ ಇದ್ದರೂ ಈ ಅಧಿನಿಯಮದ ಅಡಿಯಲ್ಲಿನ ಒಂದು ಅಪರಾಧವನ್ನು ಒಂದು ಕಂಪನಿಯಿಂದ ಮಾಡಲಾಗಿದ್ದರೆ ಮತ್ತು ಅಂಥ ಅಪರಾಧವನ್ನು ಯಾರೇ ನಿರ್ದೇಶಕ, ಕಾರ್ಯನಿರ್ವಾಹಕ, ಕಾರ್ಯದರ್ಶಿ ಅಥವಾ ಕಂಪನಿಯ ಇತರೆ ಅಧಿಕಾರಿಯ ಸಮ್ಮತಿಯೊಂದಿಗೆ ನಡೆಸಲಾಗಿತ್ತು ಅಥವಾ ಅವರ ಪಾಲಿನ ಯಾವುದೇ ನಿರ್ಲಕ್ಷ್ಯಕ್ಕೆ ಸದರಿ ಅಪರಾಧವು ನಡೆಯುವುದಕ್ಕೆ ಕಾರಣವಾಗಿತ್ತು ಎಂದು ರುಜುವಾತುಪಡಿಸಿದಲ್ಲಿ ಅಂಥ ನಿರ್ದೇಶಕ, ಮ್ಯಾನೇಜರ್, ಕಾರ್ಯದರ್ಶಿ ಅಥವಾ ಇತರೆ ಅಧಿಕಾರಿಯನ್ನು ಅಪರಾಧದ ತಪ್ಪಿತಸ್ಥರೆಂದು ಪರಿಗಣಿಸತಕ್ಕದ್ದು ಮತ್ತು ಅವನು ತನ್ನ ವಿರುದ್ಧದ ಪ್ರಕರಣ ದಾಖಲಾಗುವುದಕ್ಕೆ ಮತ್ತು ಅದಕ್ಕನುಗುಣವಾಗಿ ಶಿಕ್ಷೆಗೆ ಒಳಗಾಗುವುದಕ್ಕೆ ಹೊಣೆಗಾರನಾಗಿರ್ತಕ್ಕದ್ದು ಅಂತ ಉಪಕಲಂ 2ರಲ್ಲಿ ಹೇಳಿದೆ. ಕಲಂ 86ಕ್ಕೆ ಒಂದು ವಿವರಣೆ ಇದೆ. ಆ ವಿವರಣೆ ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ. ಈ ವಿವರಣೆ ಪ್ರಕಾರ ಈ ಪ್ರಕರಣದ ಉದ್ದೇಶಗಳಿಗಾಗಿ ಕಂಪನಿ ಎಂದರೆ ಸದರಿ ಅಧಿನಿಯಮದಲ್ಲಿ ಕಲಂ 3ರ Gರಲ್ಲಿ ಕಂಪನಿ ಎಂದರೆ ಏನೊಂದು ವ್ಯಾಖ್ಯಾನ ಮಾಡಿದೆ. ಹಾಗೂ ಕಂಪನಿ ಎಂದರೆ ಒಂದು ನಿಗಮಿತ ನಿಕಾಯ ಮತ್ತು ಇದರಲ್ಲಿ ಒಂದು ಉದ್ದಿಮೆ, ವ್ಯಕ್ತಿಗಳ ಇತರ ಸಂಘ ಮತ್ತು ಅಗತ್ಯಪಡಿಸುವ ನಿಕಾಯವು ಒಳಗೊಳ್ಳತಕ್ಕದ್ದು. ಅದೇ ರೀತಿ ಒಂದು ಫಾರ್ಮಿನ ಸಂದರ್ಭದಲ್ಲಿ ನಿರ್ದೇಶಕ ಎಂದರೆ ಆ ಫಾರ್ಮಿನ ಒಬ್ಬ ಪಾಲುದಾರ ಎಂದರ್ಥ. ಕಲಂ 86ರಲ್ಲಿ ಕಂಪನಿಗಳ ಅಪರಾಧಗಳ ಕುರಿತು ತಿಳ್ಕೊಂಡಿದ್ದಾಯಿತು. ಈಗ ಕಲಂ 87ರಲ್ಲಿ ಸರ್ಕಾರಿ ಇಲಾಖೆಗಳಿಂದ ಅಪರಾಧಗಳ ಕುರಿತು ತಿಳ್ಕೊಳ್ಳೋಣ. ಕಲಂ 87ರ ಉಪಕಲಂ 1 ಈ ಅಧಿನಿಯಮದ ಅಡಿಯಲ್ಲಿ ಒಂದು ಅಪರಾಧವನ್ನು ಸರ್ಕಾರದ ಯಾವುದೇ ಇಲಾಖೆ ಮಾಡಿದ್ದರೆ ಇಲಾಖೆಯ ಮುಖ್ಯಸ್ಥನನ್ನು ಸದರಿ ಅಪರಾಧದ ಬಗ್ಗೆ ಅಪರಾಧಿ ಎಂದು ಭಾವಿಸತಕ್ಕದ್ದು ಮತ್ತು ಅವನು ತನ್ನ ವಿರುದ್ಧ ಕ್ರಮ ನಡೆಸಲ್ಪಡುವುದಕ್ಕೆ ಹಾಗೂ ಅದಕ್ಕನುಗುಣವಾಗಿ ಶಿಕ್ಷೆಗೆ ಒಳಪಡುವುದಕ್ಕೆ ಹೊಣೆಗಾರನಾಗಿರತಕ್ಕದ್ದು. ಕಲಂ 87ರ ಉಪಕಲಂ 1ಕ್ಕೆ ಒಂದು ಪರಂತು ಇದೆ. ಆ ಪರಂತು ಏನು ಹೇಳ್ತದೆ ನೋಡೋಣ. ಯಾವನೇ ವ್ಯಕ್ತಿಯು ಅಂಥ ಅಪರಾಧವನ್ನು ತನ್ನ ಪರಿಜ್ಞಾನಕ್ಕೆ ತರದೆ ನಡೆಸಲಾಯಿತೆಂದು ಅಥವಾ ಅಂತಹ ವ್ಯಕ್ತಿಯು ಆ ಅಪರಾಧ ನಡೆಯದಂತೆ ತಡೆಗಟ್ಟಲು ಸೂಕ್ತ ದಕ್ಷತೆಯನ್ನು ತೆಗೆದುಕೊಂಡಿದ್ದೇನೆಂದು ರುಜುವಾತುಪಡಿಸಿದ್ದರೆ ಅಂಥ ಯಾವನೇ ವ್ಯಕ್ತಿಯನ್ನು ಈ ಪ್ರಕರಣದಲ್ಲಿ ಇರುವುದು ಯಾವುದೇ ಶಿಕ್ಷೆಗೆ ಗುರಿಯಾಗತಕ್ಕದ್ದಲ್ಲ ಅಂತ ಪರಂತುನಲ್ಲಿ ಹೇಳ್ತದೆ. ಆದರೆ ಕಲಂ 87ರ ಉಪಕಲಂ 2ರಲ್ಲಿ ಏನು ಹೇಳ್ತದಪ್ಪ ಅಂದರೆ, 1ನೇ ಉಪಪ್ರಕರಣದಲ್ಲಿ ಏನೇ ಇದ್ದರೂ ಈ ಅಧಿನಿಯಮದ ಅಡಿಯಲ್ಲಿನ ಒಂದು ಅಪರಾಧವನ್ನು ಸರ್ಕಾರದ ಒಂದು ಇಲಾಖೆಯು ಮಾಡಲಾಗಿದ್ದರೆ ಮತ್ತು ಅಂಥ ಅಪರಾಧವನ್ನು ಇಲಾಖಾ ಮುಖ್ಯಸ್ಥನಲ್ಲದ ಯಾರೇ ಇತರ ವ್ಯಕ್ತಿಯ ಸಮ್ಮತಿ ಅಥವಾ ಪರೋಕ್ಷ ಸಮ್ಮತಿಯಿಂದ ನಡೆಸಲಾಯಿತೆಂದು ರುಜುವಾತುಪಡಿಸಿದರೆ ಅಂಥ ಅಧಿಕಾರಿಯು ಸಹ ಅಪರಾಧ ಸಂಬಂಧದಲ್ಲಿ ತಪ್ಪಿತಸ್ಥನೆಂದು ಭಾವಿಸತಕ್ಕದ್ದು ಮತ್ತು ಅವನು ತನ್ನ ವಿರುದ್ಧದ ಆರೋಪಕ್ಕೆ ಉತ್ತರಿಸಲು ಹಾಗೂ ಅಧಿವಿಚಾರಣೆಯನ್ನು ಎದುರಿಸಲು ವಿಫಲನಾದರೆ ಮತ್ತು ಅದಕ್ಕನುಗುಣವಾಗಿ ಶಿಕ್ಷೆಗೆ ಗುರಿಯಾಗುವುದಕ್ಕೆ ಹೊಣೆಗಾರನಾಗತಕ್ಕದ್ದು ಅಂತ ಹೇಳ್ತದೆ. ಕಲಂ 88 ನ್ಯಾಯಾಲಯವು ಅಪರಾಧಗಳನ್ನು ಸಂಜ್ಞಾನಕ್ಕೆ ತೆಗೆದುಕೊಳ್ಳುವುದರ ಕುರಿತು ಹೇಳ್ತದೆ. ಅದರಂತೆ ಈ ಅಧಿನಿಯಮದ ಅಡಿಯಲ್ಲಿ ಶಿಕ್ಷಾರ್ಹವಾದ ಯಾವುದೇ ಅಪರಾಧವನ್ನು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟರು ಅಥವಾ ಮೊದಲನೇ ದರ್ಜೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟರ್ನ ದರ್ಜೆಗೆ ಕಡಿಮೆ ದರ್ಜೆಯ ಯಾವ ನ್ಯಾಯಾಲಯವು ಅಧಿವಿಚಾರಣೆ ನಡೆಸಲು ಸಕ್ಷಮವಾಗಿರತಕ್ಕದ್ದಲ್ಲ ಅಂತ ಹೇಳ್ತದೆ. ಈ ಕಾಯ್ದೆ ಅಡಿಲಿನ ಅಪರಾಧಗಳು ಯಾವ ರೀತಿ ಇರ್ತವೆ ಅಂತ ತಿಳ್ಕೊಳ್ಳೋಣ. ಕಲಂ 89 ಪ್ರಕಾರ ಅಪರಾಧಗಳು ಅಸಂಜ್ಞೇಯವಾಗಿರತಕ್ಕದ್ದು ಅಂತ ಹೇಳ್ತದೆ. ಅಂದರೆ ದಂಡ ಪ್ರಕ್ರಿಯೆ ಸಂಹಿತೆ 1973ರಲ್ಲಿ ಏನೇ ಇದ್ದರೂ ಸಹ ಈ ಅಧಿನಿಯಮದ ಅಡಿಯಲ್ಲಿನ ಪ್ರತಿಯೊಂದು ಅಪರಾಧವನ್ನು ಅಸಂಜ್ಞೇಯ ಅಪರಾಧ ಎಂದು ಪರಿಗಣಿಸಬೇಕು ಅಂತ ಹೇಳ್ತದೆ. ಕಲಂ 90ರ ಮೇರೆಗೆ ಕೆಲವೊಂದು ವ್ಯಕ್ತಿಗಳು ಸಲ್ಲಿಸಿದ ದೂರಿನ ಮೇರೆಗೆ ಮಾತ್ರವೇ ಅಪರಾಧಗಳು ಸಂಜ್ಞೇಯವಾಗಿರತಕ್ಕದ್ದು ಅಂತ ಹೇಳ್ತದೆ. ಅಂದರೆ ಕಲೆಕ್ಟರ್ನಿರಲಿ ಅಥವಾ ಸಮುಚಿತ ಸರ್ಕಾರವು ಪ್ರಾಧಿಕಾರವನ್ನು ನೀಡಿರುವಂಥ ಯಾರೇ ಇತರ ಅಧಿಕಾರಿ ಇರಲಿ ಅಥವಾ ಬಾಧಿತ ಕುಟುಂಬದ ಯಾರೇ ಸದಸ್ಯನು ಲಿಖಿತವಾಗಿ ನೀಡಿದ ದೂರಿನ ಮೇರೆಗಲ್ಲದೆ ಒಂದು ಅಗತ್ಯಪಡಿಸುವ ನಿಕಾಯವು ಮಾಡಿದೆ ಎಂದು ಆರೋಪಿಸಲಾದ ಈ ಅಧಿನಿಯಮದ ಅರ್ಜಿಯಲ್ಲಿನ ಯಾವುದೇ ಅಪರಾಧವನ್ನು ಯಾವ ನ್ಯಾಯಾಲಯವು ಸಂಜ್ಞಾನಕ್ಕೆ ತೆಗೆದುಕೊಳ್ಳತಕ್ಕದಲ್ಲ ಅಂತ ಹೇಳ್ತದೆ.